ಏನು ಮನವಿ ಕೊಟ್ಟಿದ್ದಾರೆ ಅದನ್ನು ನಾನು ಇವತ್ತು ಸ್ವೀಕರಿಸಿದ್ದೀನಿ. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ, ಕ್ರಮ ತಗೊಳ್ತೀನಿ. ಒಂದನೇದಾಗಿ ಈಗೇನು ಅದು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿ ಅಂತ ಗೊತ್ತಾಗಿದೆ. ಅದು ನಮಗಿನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಗೊತ್ತಾಗಿದೆ. ಅದು ಸಿದ್ಧವಾಗಿದ್ದರೆ ಅವ್ರ ಜೊತೆ ಚರ್ಚೆ ಮಾಡಿ, ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆ ಚರ್ಚೆ ಮಾಡಿ ಇವ್ರೇನು ತಮ್ಮ ಕೋರಿಕೆ ಅಂತ ಒಂದು ವಾರದೊಳಗಡೆ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಚಾಲನೆ ಕೊಡೋದೇನು ಸುಲಭ, ಅದೇನು ಕಷ್ಟ ಏನಿಲ್ಲ ಚಾಲನೆ ಕೊಡೋದು ರೆಡಿ ಆಗಿದ್ರೆ. ಬಟ್ ಇಷ್ಟು ವರ್ಷಗಳಿಂದ ಏನಾಗ್ಬಿಟ್ಟಿದೆ ಗೊತ್ತಿಲ್ಲ. ಹಾಳಾಗೋಗ್ಬಿಟ್ಟಿದ್ರೆ ನಾವು ಯಾವುದಾದ್ರು ಯೋಜನೆಯಲ್ಲಿ ಅದನ್ನ ಲೈಟ್ಗಳನ್ನ ಅಳವಡಿಸಬೇಕಾಗುತ್ತೆ. ಅವಾಗ ಅನುದಾನಕ್ಕೆ ಸರ್ಕಾರಕ್ಕೆ ಬರೆದು ಸರ್ಕಾರದ ಅನುದಾನ ಪಡೆದು ಮಾಡೋಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ. ವಾರದಲ್ಲಿ ಆಗೋದಿಲ್ಲ, ಒಂದು ತಿಂಗಳಾದರೂ ಬೇಕಾಗುತ್ತೆ. ಒಂದು ತಿಂಗಳ ಒಳಗಡೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅಥವಾ ರೆಡಿ ಇದ್ರೆ ಅಕಸ್ಮಾತ್ ಎಲ್ಲ ಸುಸ್ಥಿತಿಯಲ್ಲಿದ್ರೆ ಒಂದು ವಾರದೊಳಗಡೆ ಚಾಲನೆ ಮಾಡ್ತೀವಿ ನಾವು. ಒಂದು ವಾರದ ಒಳಗಡೆ ಮಾಡಿ. ದುಸ್ಥಿತಿಯಲ್ಲಿದ್ರೆ ಒಂದು ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಸರ್, ಹೈವೇ ಇಂಜಿನಿಯರ್ ಯಾರಿದ್ದಾರೆ ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಆತನ ಹೆಸರು, ಆತನಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ಶಾಸಕರು ಕೂಡ ಅವ್ರ ಜೊತೆ ಮಾತಾಡಿದ್ದಾರೆ 2 ಸರ್ತಿ ಹೈವೇ ಅಥಾರಿಟಿ ಜೊತೆ. ನಾನು ಹೋಗಿ ಒಂದ್ಸಲ ಪರ್ಸನಲ್ ಆಗಿ ಹೈವೇ ಅಥಾರಿಟಿ ಜೊತೆ ಮಾತಾಡ್ಕೊಂಡು ಬರ್ತೇನೆ. ಆದ್ರಿಂದ ಆತ ಮಲ್ಲಿಕಾರ್ಜುನ ಇವಾಗ ಡ್ಯೂಟಿಲಿ ಇಲ್ಲ, ಅವ್ರು ಗುತ್ತಿಗೆದಾರ ಇಲ್ಲ, ಅವರು ಬೇರೆ ಏನೋ ವಯಸ್ಸಾಗಿದ್ದಾರೆ, ಬೇರೆ ಬಂದಿದ್ದಾರೆ. ಅವ್ರಿಗೆ ನನ್ನ ಹತ್ರ ನಂಬರ್ ಇದೆ, ಆ ನಂಬರ್ ನಿಮ್ಗೆ ಕೊಡ್ತೀನಿ. ಅವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ದಯವಿಟ್ಟು ಕೆಲಸ ಮಾಡ್ಕೊಟ್ರೆ. ಇನ್ನೊಂದು ಸಮಸ್ಯೆ ನಮ್ಮ ಜವಾಬ್ದಾರಿ, ಅದು ಹೈವೇ ಅಥಾರಿಟಿನೋ ಇನ್ನೊಬ್ಬ ಅಥಾರಿಟಿನೋ ಬೇಕಾಗಿಲ್ಲ, ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸಬೇಕಾಗುತ್ತೆ. ಅದನ್ನ ನಾವು ಮಾಡೇ ಮಾಡ್ತೀವಿ. ಇನ್ನೊಂದು ವಿಚಾರ ಸರ್, ಅಲ್ಲಿ ಆದಷ್ಟು ಬೇಗ ಅಲ್ಲಿ ಹಾವುಗಳು ಜಾಸ್ತಿ ಇದೆ ಸರ್. ಎಷ್ಟು ಶುದ್ಧ ಇದೆ ಅಂದ್ರೆ ಫೋಟೋಗಳು ವಿಡಿಯೋ ಸಮೇತ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ. ಎಲ್ಲವೂ ಕೂಡ ನೋಡಿ ನೋಡಿ ಸಾಕಾಗ್ಬಿಟ್ಟು ಇವತ್ತು ನಮ್ಗೆ ಲೆಟರ್ ಕೊಡ್ತಾ ಇದೀರ ಸರ್. ತಾವು ಹೊಸದಾಗಿ ಬಂದಿದ್ದೀರಿ, ನಮ್ ಕೆಲಸ ಮಾಡ್ಕೊಟ್ಟಿದ್ದು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ನೀವು 1 ತಿಂಗಳು ಅವಕಾಶ ತಗೋಬೇಡಿ, ದಯವಿಟ್ಟು ಒಂದು ವಾರ 15 ದಿವಸ ಒಳಗಡೆ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸರ್. ಓಕೆ, ಧನ್ಯವಾದ. ಮುಳಬಾಗಿಲು ನಗರದಲ್ಲಿ ಅಂಬೇಡ್ಕರ್ ನಗರದಿಂದ ಹಿಡಿದು ಸಣ್ಣವಾಡಿ ಮೇಲ್ ಸೇತುವೆವರೆಗೂ 2.5-3 ವರ್ಷಗಳ ಬೀದಿ ದೀಪಗಳು ಅಳವಡಿಸಿದ್ರು ಕೂಡ, ಕಂಬಗಳಿದ್ರೂ ಕೂಡ ಅದಕ್ಕೆ ಚಾಲನೆ ನೀಡಿಲ್ಲ. ಇದಕ್ಕೆ ಹಿಂದೆ ಇದ್ದಂತಹ ನಗರಸಭೆ ಪೌರಾಯುಕ್ತರು ಶ್ರೀಧರ್ ಸರ್ ಗಮನಕ್ಕೂ ನಾವು ತಂದಿದ್ವಿ. ತಂದಾಗ ಅದನ್ನ 1-2 ತಿಂಗಳು ಮಾತ್ರ ಚಾಲನೆಯಲ್ಲಿ ಇತ್ತು. ನಗರಸಭೆ ಅಧಿಕಾರಿಗಳಿಗೆ ಆದಾಗ KIB ಅಧಿಕಾರಿಗಳ ಮೇಲೆ ಹೇಳ್ತಾರೆ, KIB ಅವ್ರನ್ನ ನಾವು ಕೇಳಿದ್ರೆ PWD ಅವ್ರ ಮೇಲೆ ಹೇಳ್ತಾರೆ, PWD ಕೇಳಿದಾಗ ಹೈವೇ ಅವರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿದಾಗ APMC ಮಾರ್ಕೆಟ್ ಅವ್ರ ಮೇಲೆ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ಕೊಂಡೇ ಕಾಲ ಕಳೀತಾರೆ ಹೊರತು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. 2ನೇ ವಿಚಾರ, ಕೈಕಾಲು ಮುರ್ಕೊಂಡವರು ಅದಷ್ಟು ನಿಮ್ಗೆ ಬೇಕಾದ್ರೆ ಕೊಡ್ತೀವಿ, ಸುಬೂತನ ನಿಮ್ಗೆ ಕೊಡ್ತೀವಿ. ಕೈಕಾಲು ಮುರ್ಕೊಂಡಿದ್ದಾರೆ. ಅದರ ಹಿಂದೆ 1 ವರ್ಷದ ಹಿಂದ್ಗಡೆ ಒಬ್ಬ ಸುಕ್ಕದೊಡ್ಡಿ ವ್ಯಕ್ತಿ ಅಲ್ಲಿ ಪಾದಚಾರಿ ನಡ್ಕೊಂಡು ಬರ್ತಿರುವಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ. ಆವಾಗ ಕೂಡ ನಾವು ಗಮನಕ್ಕೆ ತಂದಾಗ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ತಾವು ನಮ್ಮ ಮುಳಬಾಗಿಲು ತಾಲೂಕು ನಗರಸಭೆ ನೂತನವಾಗಿ ಅಧಿಕಾರಿಯನ್ನ ವಹಿಸ್ಕೊಂಡಿದ್ದೀರಿ. ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅನಾಹುತಗಳು ತುಂಬಾ ಆಗ್ತಾ ಇರೋದೆ. ಅದರ ಜೊತೆಗೆ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟು ರೈತಾಪಿ ವರ್ಗದವರು ಇದ್ದಾರೆ, ಎಲ್ಲರೂ ಕೂಡ ಅಲ್ಲಿ ತರಕಾರಿ ಮಾರ್ಕೆಟ್ಗೆ ತರಕಾರಿನ ಬೆಳಗಿನ ಜಾವ 4 ಗಂಟೆಯಿಂದ ಕತ್ಲೆ ಇರುತ್ತೆ. ಆ ಕತ್ಲಲ್ಲೇ ತರಕಾರಿ ಮಾರ್ಕೆಟ್ಗೆ ತರಕಾರಿಯನ್ನ ಎತ್ಕೊಂಡು ಬಂದು ಮಾರ್ತಿರ್ತಾರೆ. ಸೋಮಣ್ಣ ಅವ್ರ ನಮ್ಮ ಅಣ್ಣ ಅವ್ರ ಮನೆ ಕೂಡ ಅಲ್ಲೇ ಇರೋದು. ಆ ವಿಚಾರವಾಗಿ ವಿದ್ಯಾರ್ಥಿಗಳು ನೈಟ್ ಅಲ್ಲಿ ಟ್ಯೂಷನ್ ಮುಗಿಸ್ಕೊಂಡು ಮನೆಗಳಿಗೆ ಬರ್ತಿರ್ತಾರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ವಾಯು ವಿಹಾರಕ್ಕೆ ಪಾದಚಾರಿಗಳು ವೃದ್ಧರು ಹೋಗ್ತಾ ಬರ್ತಿರ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ವಾಹನ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ತಾಲೂಕು ಮತ್ತೆ ಪಂಚಾಯಿತಿ ನಗರದ ಎಲ್ಲ ಸದಸ್ಯರೆಲ್ಲರೂ ಕೂಡ ನಗರಸಭೆಗೆ ಬಂದು ತಮಗೆ ಮನವಿಯನ್ನ ಸಲ್ಲಿಸೋದ್ರ ಮುಖಾಂತರ ನಗರಸಭೆ ಪೌರಾಯುಕ್ತರು ತಮಗೆ ಮತ್ತೆ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಕೂಡ ಮನವಿ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಆ ಬೀದಿ ದೀಪಗಳು ಚಾಲನೆ ಮಾಡಬೇಕು. ಒಂದು ವೇಳೆ
ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಆವಾಗ್ಲೇ ಕೈಕಾಲು ಮುರ್ಕೊಂಡಿದ್ದಾರೆ, ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಿಮಗೆ ಒಂದು ವಾರದ ಗಡುವನ್ನ ನಿಮ್ಗೆ ಕೊಡ್ತಾ ಇದೀವಿ. ಇವತ್ತು ಮಂಗಳವಾರ, ಮುಂದಿನ ಮಂಗಳವಾರದ ಒಳಗಡೆ ನಮಗೆ ಆ ಬೀದಿ ದೀಪಗಳನ್ನ ಚಾಲನೆ ಮಾಡಬೇಕು. ನಿಮಗೆ ಸಪರೇಟ್ ಆಗಿ ಟ್ರಾನ್ಸ್ಫಾರ್ಮ್ ಹಾಕಿದ್ರೆ ಟಿ ಸಿ ಕೂಡ ಪಕ್ಕದಲ್ಲಿ ಅದಕ್ಕೆ ಇದೆ, ಅಲ್ಲೆಲ್ಲ ಮಧ್ಯದಲ್ಲಿ ವೈಲ್ ಕಟ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದೀವಿ. ಒಂದು ವಾರದ ಒಳಗಡೆ ಆ ಕೆಲಸವನ್ನ ನೀವು ಮಾಡ್ಕೊಡ್ಬೇಕು. ಒಂದು ವೇಳೆ ಇದನ್ನ ನೀವು ಮನವಿ ಆದ್ರೂ ಸ್ವೀಕರಿಸಿ, ಇಲ್ಲ ಎಚ್ಚರಿಕೆ ಏನಾದ್ರೂ ಸ್ವೀಕರಿಸಿ, ಏನಾದ್ರೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಈ ಬಾಧೆಯಿಂದ ಇಷ್ಟು ನೋಡಿ, ಎಲ್ಲ ಜನರಿಗೂ ಅವ್ರದೇ ಆದ ಕೆಲಸ ಕಾರ್ಯಗಳಿದೆ, ಆದ್ರೂ ಕೆಲಸ ಬಿಟ್ಟು ಯಾಕೆ ಬಂದಿದ್ದಾರೆ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋ ನಿಟ್ಟಿನಲ್ಲಿ ತಾವು ಮನವಿ ಕೊಡಕ್ ಬಂದಿದ್ದಾರೆ. ಒಂದು ವೇಳೆ ಒಂದು ವಾರದ ಒಳಗಡೆ ತಾವೇನಾದ್ರೂ ಅದು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಶಾಸಕರ ಗಮನಕ್ಕೂ ತರ್ತೀವಿ. ಅದನ್ನ ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಮುಂದೆ ಇವತ್ತಿಗೆ 8 ದಿವಸಕ್ಕೆ ಮಂಗಳವಾರ ನಗರಸಭೆ ಏನು ಕಾರ್ಯಾಲಯ ಇದೆ, ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಕ್ಕೆ ನಾವು ಎಲ್ಲೂ ಸದಾ ಸಿದ್ಧರಿದ್ದೀರಿ. ಯಾಕೆ ಅಂದ್ರೆ ನೋವಿಂದ 2 ವ್ಯಕ್ತಿಗಳು ಸತ್ತಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಆದ್ರಿಂದ ದಯವಿಟ್ಟು ಎಚ್ಚೆತ್ತುಕೊಂಡು ಈ ಕೆಲಸ ಮಾಡ್ಕೊಡ್ಬೇಕು ಅಂತ ನಮ್ಗೆ ಹೇಳ್ತಾ, ಮುಳಬಾಗಿಲು ನಗರದ ಎಮ್ಮೇನಹಳ್ಳಿ ರಸ್ತೆ ಹಾಗೂ APMC ಮಾರುಕಟ್ಟೆ, ಇನ್ನೊಂದು APMC ಮಾರ್ಕೆಟ್ ಮುಂದೆ ಒಂದು ಐಮಾಸ್ ಲೈಟ್ ಇದೆ ಸರ್, ಅದನ್ನ ಅಳವಡಿಸಿ 1.5 ವರ್ಷ ಆಗಿದೆ, ಅದು ಕೂಡ ಚಾಲನೆ ಕೊಟ್ಟಿಲ್ಲ. ಅದನ್ನ ಮತ್ತೆ ಬೀದಿ ದೀಪಗಳ ಎಲ್ಲವೂ ಕೂಡ ಚಾಲನೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದ್ ಸತಿ ಮನವಿ ಮಾಡ್ಕೊಂತೀನಿ. ನಮ್ಮ ಸೋಮಣ್ಣ ಅವರು, ನಮ್ಮ ರಘುಪತಿ ಅಣ್ಣ ಅವರು, ನಮ್ಮೆಲ್ಲ ಇಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಕೆಲಸ ಆಗುತ್ತೆ. ದಯವಿಟ್ಟು ನಗರಸಭೆ ಎಲ್ಲಾ ಸದಸ್ಯರು ಕೂಡ, ಅಧಿಕಾರಿಗಳು ಕೂಡ, ಸಂಬಂಧಪಟ್ಟ ಅಧಿಕಾರಿಗಳು ಆ ಕೆಲಸವನ್ನ ಮಾಡಿಕೊಟ್ರೆ ತುಂಬಾ ಸಾರ್ವಜನಿಕರಿಗೆ, ರೈತಾಭಿವರ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸುದರ್ಶನ್ ಸರ್ಕಾರಂತೆ ಸರ್ಕಾರ ಬೀದಿ ದೀಪಗಳನ್ನ ಚಾಲನೆ ನೀಡುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೀದಿ ದೀಪಗಳ ಚಾಲನೆ ನೀಡುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ರೈತರ ಕಷ್ಟ ಸುಖಗಳನ್ನು ಪರಿಹಾರ ಮಾಡುತ್ತಿರುವ ರೈತ ಸಂಘಕ್ಕೆ ಜೈವಟ. ರೈತರ ಕಷ್ಟ ಸುಖಗಳನ್ನು ಪರಿಹಾರ ಮಾಡುತ್ತಿರುವ ರೈತ ಸಂಘಕ್ಕೆ, ಕನ್ನಡ ರಕ್ಷಣಾ ವೇದಿಕೆಗೆ, ಕನ್ನಡ ರಕ್ಷಣಾ ವೇದಿಕೆಗೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಅಣ್ಣ ಮಣಿಯಣ್ಣ ರವೀಂದ್ರ